ಟೋಟಲಿ ಬಿಲ್ಡಿಂಗ್ ಎಲ್ಲ ಸೇರಿ 28 ರೂಮ್ಸ್ ಇದೆ. ಡ್ರೈವರ್ ಅಕಾಮಿಡೇಷನ್ ಇದೆ. ಅವ್ರ ಹತ್ರ ಬಂದು ನಮ್ಮ ಹತ್ರ 4 ಆಕ್ಯುಪೆನ್ಸಿ ಇದೆ, 3 ಆಕ್ಯುಪೆನ್ಸಿ ಇದೆ, ಡಬಲ್ ಆಕ್ಯುಪೆನ್ಸಿ ಇದೆ. ಈ ಡ್ರೈವರ್ಗೆ ಸಪರೇಟ್ ಅದು ಫ್ರೀ ಆಗಿ ಡ್ರೈವರ್ಗೆ ಸಪ್ರೇಟ್ ಫ್ರೀ ಸರ್ವಿಸ್ ಸರ್. ಅದು ಅವರಿಗೆ ಡ್ರೈವರ್ಗೆ ಫ್ರೀ ಆಗಿರುತ್ತೆ. 24/7 ಹಾಟ್ ವಾಟರ್ ಫೆಸಿಲಿಟಿ ಇದೆ. ಓಕೆ, ಅವ್ರಿಗೆ ವೆಲ್ಕಮ್ ಗಿಫ್ಟ್ ಕೊಡ್ತೀವಿ. ಓಕೆ, ಅವ್ರಿಗೆ ಸೋಪ್ ಆಗಲಿ ಶಾಂಪೂ ಆಗಲಿ ಪ್ರತಿಯೊಂದು ಕೂಡ ಇದೆ. ಪ್ರತಿಯೊಂದು ವಾಟರ್ ಬಾಟಲ್ ಫೆಸಿಲಿಟಿ ಇರುತ್ತೆ. ನಿಮಗೆ ಫ್ರೀ ವೈಫೈ ಕೂಡ ಅವೈಲೇಬಲ್ ಇದೆ. ಪಾಸ್ವರ್ಡ್ ಎಲ್ಲ ಆಲ್ರೆಡಿ ಸೆಟ್ ಮಾಡಿ ಬಿಟ್ಟಿದ್ದಾರೆ ಅವರು. ವೀಕ್ ಡೇಸ್ ಅಲ್ಲಿ 4000 ಇರುತ್ತೆ. ವೀಕೆಂಡ್ ಅಲ್ಲಿ ಒಂದು 500 ಡಿಫ್ರೆಂಟ್ ಇರುತ್ತೆ. ನಾವು ಇಲ್ಲಿಂದ ಅವರು ಟ್ರೈನ್ ಬರೋರಿಗೆ ಬಸ್ ಬರೋರಿಗೆಲ್ಲ ಅವ್ರು ನಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡ್ ಬರ್ತೀವಿ. ನೀವೇ ನಮ್ದು ವೆಹಿಕಲ್ ಇದೆ, ಪಿಕಪ್ ಅಂಡ್ ಡ್ರಾಪ್ ಇದೆ. ಪಿಕಪ್ ಅಂಡ್ ಡ್ರಾಪ್ ಇದೆ. ಟೆಂಪಲ್ ಹತ್ರ ವೆಹಿಕಲ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ ಟೆಂಪಲ್ಗೆ. ನದಿ ತುಂಗಭದ್ರಾ ಅಲ್ಲ ಸರ್ ಅದು? ಹಾ ಸರ್, ತುಂಗಭದ್ರಾ ನದಿ. ಓಕೆ ಓಕೆ, ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ನದಿ. ಸೊ ಅಲ್ಲಿರುವಂಥದ್ದೇ ಮಠ. ನಮ್ಮ ಚಾನಲ್ನ ವೀಕ್ಷಕರು ಏನಾದ್ರು ಬಂದ್ರೆ ಹೆಗ್ಗದ್ದೆ ಹೆಸರು ಹೇಳಿದ್ರೆ ಏನೋ ಡಿಸ್ಕೌಂಟ್ ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ. ಓಕೆ, ಮಂತ್ರಾಲಯಕ್ಕೆ ಯಾರೇ ಬಂದ್ರು ಕೂಡ ನೀವು ಇನ್ಮೇಲೆ ರೂಮಿನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾವಿವತ್ತು ಮಂತ್ರಾಲಯದಲ್ಲಿದ್ದೀವಿ. ನೋಡಿ, ನನ್ನ ಹಿಂದೆ ರಾಘವೇಂದ್ರ ಸ್ವಾಮಿಯವರ ಭಾವಚಿತ್ರ ಇದೆ. ಮಂತ್ರಾಲಯ ದೇವಳದ ಮುಂಭಾಗದಲ್ಲಿ ನಿಮಗೆ ಏನು ಗೋಪುರ ಕಾಣುತ್ತೆ, ಅದರ ಕಂಪ್ಲೀಟ್ ಅಪೋಸಿಟ್ ಒಂದು ಲಾಡ್ಜ್ ಇದೆ. ಸೊ ಆ ಲಾಡ್ಜ್ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಕೊಡೋಣ ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಒಂದು ವಾಹಿನಿಯಲ್ಲಿ ರಾಘವೇಂದ್ರ ಸ್ವಾಮಿಯವರ ಜೀವನ ಚರಿತ್ರೆ ಅನೇಕ ಎಪಿಸೋಡ್ಗಳು ಬಿತ್ತರ ಆದ ನಂತರದಲ್ಲಿ ಸುಮಾರು ಜನ ಇಲ್ಲಿಗೆ ಬಂದು ರಾಯರ ದರ್ಶನವನ್ನು ಪಡೆಯುವಂತಹ ದಿನಮಾನಸದಲ್ಲಿ ಸುಮಾರು ಜನರಿಗೆ ರೂಮ್ ವ್ಯವಸ್ಥೆ ಸರಿಯಾಗಿ ಸಿಗಲಿಲ್ಲ ಅನ್ನುವಂಥ ನೋವಿತ್ತು. ಮತ್ತು ನನಗೂ ಕೂಡ ಸುಮಾರು ಜನ ಮೆಸೇಜ್ ಕೂಡ ಮಾಡಿದರು, ಸರ್ ಯಾವುದಾದ್ರೂ ಒಳ್ಳೆಯ ಲಾಡ್ಜಿಂಗ್ ಇದ್ದರೆ ನಮಗೊಂದು ತಿಳಿಸಿ, ರೂಮ್ ವ್ಯವಸ್ಥೆಗೆ ಒಳ್ಳೆಯ ಪರ್ಸನ್ ಯಾರಾದರೂ ಇದ್ದರೆ ನಮ್ಗೆ ತಿಳಿಸಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ನಮ್ಮ ಸನ್ಮಿತ್ರರೊಬ್ಬರು ಇದ್ದಾರೆ. ಸೊ ನಾನು ನಿನ್ನೆ ಮಂತ್ರಾಲಯಕ್ಕೆ ಬಂದಾಗ ಸೊ ಇವರೇ ನಮ್ಮನ್ನು ನೋಡ್ಕೊಂಡಿರುವಂಥದ್ದು. ಹಾಗಾಗಿ ಈ ವಿಡಿಯೋ ಮುಖಾಂತರ ಅವರನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಸರ್, ನಾವು ಈಗ ಸದ್ಯಕ್ಕೆ ಇರುವಂಥ ಲಾಡ್ಜ್ನ ಹೆಸರು ಏನಿದು? ಶ್ರೀ ವೈಷ್ಣವಿ ರೆಸಿಡೆನ್ಸಿ. ಶ್ರೀ ವೈಷ್ಣವಿ ರೆಸಿಡೆನ್ಸಿ. ಕರೆಕ್ಟಾಗಿ ಮಂತ್ರಾಲಯ ದೇವಳದ ಮುಂಭಾಗದಲ್ಲಿ ಅಪೋಸಿಟ್ ಒಂದು ಗೋಡೆ ಇದೆ. ಆ ಗೋಡೆಯ ಪಕ್ಕದಲ್ಲೇ ಈ ಲಾಡ್ಜ್ ಇದೆ. ಇದು ರೀಸೆಂಟ್ ಆಗಿ ಓಪನ್ ಆಗಿರುವಂಥದ್ದಲ್ಲ, ರೀಸೆಂಟ್ ಆಗಿ ತುಂಬಾ ಕ್ಲೀನ್ ಆಗಿದೆ. ನಾನು ನನ್ನ ಹೋಲ್ ಫ್ಯಾಮಿಲಿ ಕರ್ಕೊಂಡು ಬಂದಿದ್ದೀನಿ. 12 ಜನ ನಾವು ಇಲ್ಲಿದ್ದೀವಿ. ಸೊ 2 ರೂಮನ್ನು ಕೊಟ್ಟಿದ್ದೀರಾ. 2 ರೂಮು ನಮ್ಗೆ ಸಾಕಾಗೋಯ್ತು. ಕಂಪ್ಲೀಟಾಗಿ ಎಲ್ಲ ವ್ಯವಸ್ಥೆಗಳಿದೆ, ಎ ಸಿಯಿಂದ ಹಿಡಿದು ಬಿಸಿ ನೀರಿನ ವ್ಯವಸ್ಥೆವರೆಗೂ ಕೂಡ ಸಂಪೂರ್ಣ ತುಂಬ ಚೆನ್ನಾಗಿತ್ತು. ಸೊ ವೈಷ್ಣವಿ ರೆಸಿಡೆನ್ಸಿಗೆ ನೀವು ಬರಬಹುದು. ಬರೋಕ್ಕಿಂತ ಮುಂಚೆ ಕಾಲ್ ಮಾಡೋದಕ್ಕೆ ನಿಮ್ಮ ನಂಬರನ್ನು ಕೊಟ್ಟಿರ್ತೀನಿ ಅಲ್ವಾ? ಸೊ ಕಾಲ್ ಮಾಡೋದಕ್ಕೆ ನಂಬರನ್ನು ಕೊಟ್ಟಿರ್ತೀನಿ. ಜೊತೆಗೆ ಇಲ್ಲಿಗೆ ಬರುವವರೆಗೆ ಒಂದು ಮಾಹಿತಿ ಬೇಕು, ಇಲ್ಲಿ ಎಷ್ಟು ರೂಮ್ಗಳ ವ್ಯವಸ್ಥೆ ಇದೆ ಮತ್ತೆ ಹೇಗಿದೆ ಅನ್ನೋದನ್ನ ನೀವು ಒಂದು ಎಕ್ಸ್ಪ್ಲೈನ್ ಮಾಡಿ. ನಮ್ಮ ಹತ್ರ 28 ರೂಮ್ಸ್ ಇದೆ ಸರ್. ಟೋಟಲಿ ಬಿಲ್ಡಿಂಗ್ ಎಲ್ಲ ಸೇರಿ 28 ರೂಮ್ಸ್ ಇದೆ. ಓಕೆ, ಡ್ರೈವರ್ ಅಕಾಮಿಡೇಷನ್ ಇದೆ. ಅವ್ರ ಹತ್ರ ಬಂದು ನಮ್ಮ ಹತ್ರ 4 ಆಕ್ಯುಪೆನ್ಸಿ ಇದೆ, 3 ಆಕ್ಯುಪೆನ್ಸಿ ಇದೆ, ಡಬಲ್ ಆಕ್ಯುಪೆನ್ಸಿ ಇದೆ. ಈ ಡ್ರೈವರ್ಗೆ ಸಪರೇಟ್ ಅದು ಫ್ರೀ ಆಗಿ? ಡ್ರೈವರ್ಗೆ ಸಪರೇಟ್ ಫ್ರೀ ಸರ್ವಿಸ್ ಸರ್. ಅದು ಅವರಿಗೆ ಡ್ರೈವರ್ಗೆ ಫ್ರೀ ಆಗಿರುತ್ತೆ. ಓಕೆ ಓಕೆ, ಅವ್ರು ಬಂದು ರೆಸ್ಟ್ ಮಾಡ್ಬೋದು. ಅವ್ರಿಗೆಲ್ಲ ಹಾಟ್ ವಾಟರ್ ಫೆಸಿಲಿಟಿ ಇರುತ್ತೆ, ರೆಸ್ಟ್ ಮಾಡ್ಬೋದು. ಅವ್ರಿಗೆ ಸಪರೇಟ್ ಮ್ಯಾಟ್ರಸ್ ಎಲ್ಲ ಕೊಡ್ತೀವಿ ನಾವು, ಬ್ಲಾಂಕೆಟ್ ಎಲ್ಲ ಕೊಡ್ತಿರ್ತೀವಿ. ಈಗ ನಮಗೆ ನೀವು ರೂಮ್ ಅನ್ನ ತೋರಿಸಬಹುದಾ? ತೋರಿಸ್ಬೋದು. ಓಕೆ ವೀಕ್ಷಕರೇ, ನೀವೇನು ನೋಡ್ತಾ ಇದ್ರಲ್ಲ, ಇದು ಕಂಪ್ಲೀಟ್ ಆಗಿ ಇವರ ಲಾಡ್ಜಿಂಗ್ ಅನ್ನ ನಾವು ತೋರಿಸ್ತಾ ಇರುವಂತದ್ದು. ಸೊ ಇಲ್ಲಿಗೆ ಬರೋ ಮುಂಚೆ ಇವರಿಗೆ ಕಾಲ್ ಮಾಡಿ ಬಂದ್ರೆ ತುಂಬಾ ಉಪಯೋಗ ಆಗಿರುತ್ತೆ. ಟೋಟಲ್ 24 ರೂಮ್ಸ್ ಇದೆಯಾ? 28 ರೂಮ್ ಇದೆ. ಸೊ ಮಂತ್ರಾಲಯಕ್ಕೆ ಯಾರೇ ಬಂದ್ರು ಕೂಡ ಇವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಯಾಕಂದ್ರೆ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಸೊ ನಾನು ಅಲ್ಲಿ ಬರೋ ಮುಂಚೆ ಇಲ್ಲಿ ಕಾಲ್ ಮಾಡಿನೇ ಬಂದಿದ್ದು. ಸೊ ನನಗೆ ದಾರಿ ಗೊತ್ತಾಗಿಲ್ಲ ಅಂತ ಹೇಳಿ ನೀವೇ ಅಲ್ಲಿಗೆ ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಬಂದ್ರಿ. ಯಾಕಂದ್ರೆ ನಾವು ನೈಟ್ ಬೆಂಗಳೂರಿಂದ ಹೊರಟ್ರೆ ಇಲ್ಲಿಗೆ ಬರೋದು ಮುಂಜಾನೆ ಆಗುತ್ತೆ. ಸೊ ಬಹುಶಃ 4 ಗಂಟೆ 5 ಗಂಟೆ ಸಂದರ್ಭ ಆಗುತ್ತೆ. ಆ ಸಂದರ್ಭದಲ್ಲೂ ಇವರು ಎದ್ದಿರ್ತಾರೆ. ಹಾಗಾಗಿ ಇವರ ಕಾಂಟ್ಯಾಕ್ಟ್ ನಂಬರನ್ನೇ ಕೊಟ್ಟಿರ್ತೀನಿ. ಸರ್ ಬನ್ನಿ, ನಿಮ್ಮ ರೂಮನ್ನು ತೋರಿಸೋಣ, ಜೊತೆಗೆ ಅಲ್ಲಿ ಹೋಗಿನೇ ನಾವು ಮಾತಾಡೋಣ. 24/7 ಹಾಟ್ ವಾಟರ್ ಫೆಸಿಲಿಟಿ ಇದೆ. ಓಕೆ, ಅವ್ರಿಗೆ ವೆಲ್ಕಮ್ ಗಿಫ್ಟ್ ಕೊಡ್ತೀವಿ. ಓಕೆ, ಅವ್ರಿಗೆ ಸೋಪ್ ಆಗಲಿ ಶಾಂಪೂ ಆಗಲಿ ಪ್ರತಿಯೊಂದು ಕೂಡ ಇದೆ. ಪ್ರತಿಯೊಂದು ವಾಟರ್ ಬಾಟಲ್ ಫೆಸಿಲಿಟಿ ಇರುತ್ತೆ. ಟವಲ್ಸು ಇರುತ್ತೆ, ಟವಲ್ ಫೆಸಿಲಿಟಿ ಇರುತ್ತೆ. ನೋಡಿ, ಇದು ರೂಮ್ ಒಳಗಡೆ ಇದು ನಾವು ಇದ್ದಿರುವಂಥ ರೂಮ್ ಕೂಡ ಇದೇ ಥರ ಇತ್ತು, ಸೇಮ್ ಇತ್ತು. ಇಲ್ಲಿ ಟಿವಿಯಿಂದ ಹಿಡಿದು ಕಂಪ್ಲೀಟ್ ಎ ಸಿ ಇರ್ಬೋದು. ಮತ್ತೆ ಒಂದು ಎಷ್ಟು ಜನ ಇರ್ಬೋದು ಇದರಲ್ಲಿ? ಇದು 4 to 5 ಮೆಂಬರ್ಸ್ ಅಡ್ಜಸ್ಟ್ ಮಾಡ್ಕೋಬಹುದು. 4 to 5 ಮ್ಯಾಕ್ಸಿಮಮ್ 6 ಮೆಂಬರ್ಸ್ ಅಡ್ಜಸ್ಟ್ ಮಾಡ್ಕೋಬಹುದು. ಓಕೆ, 2 ಬಾತ್ರೂಮ್ ಇದೆ ಅಲ್ವಾ? ಡಬಲ್ ಬಾತ್ರೂಮ್ ಇರುತ್ತೆ. ಮಂತ್ರಾಲಯದಲ್ಲಿ ಈ ಫೆಸಿಲಿಟಿ ಎಲ್ಲೂ ಇಲ್ಲ. ಅದು ನಾವು ಅವ್ರ ಸೌಕರ್ಯಗೋಸ್ಕರನೇ ಮಾಡಿಸಿರೋದು ಇದು. ಓಕೆ, ಮಂತ್ರಾಲಯದಲ್ಲಿ ಒಂದೇ ಒಂದು ಲಾಡ್ಜಿಂಗ್ ಇರೋದು, ಅದು ಇದು ಮಾತ್ರ. ಓಕೆ ಓಕೆ, ಸೋಫಾ ಕೂಡ ಇದೆ. ಸೊ ಮೀಟಿಂಗ್ ಏನಾದರೂ ಮಾಡ್ಕೊಳ್ಳೋದಾದ್ರೆ, ಆರಾಮಾಗಿ ವರ್ಕ್ ಮಾಡ್ಕೊಳ್ಳೋದಾದ್ರೆ ಅಲ್ಲೂ ಕೂಡ ಫೆಸಿಲಿಟೀಸ್ ಇದೆ. ನೀವು ಒಂದ್ಸಲ ಈ ಬಾತ್ರೂಮನ್ನು ಕೂಡ ನೋಡ್ಬೋದು.
ಸೊ ಮತ್ತೆ ಫ್ರೀ ವೈಫೈ ಕೂಡ ಇದೆ ಅಲ್ವಾ? ಫ್ರೀ ವೈಫೈ ಸರ್. ಎಸ್ ಎಸ್ 24/7 ಫ್ರೀ ವೈಫೈ ಇರುತ್ತೆ. ಓಕೆ. ಟಿವಿಲೂ ಕೂಡ ಇಂಟರ್ನೆಟ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ. ಸಿನಿಮಾಗಳನ್ನು ಕೂಡ ಬೇಕಾದರೂ ನೋಡ್ಬೋದು. ಫ್ಯಾಮಿಲಿ ಜೊತೆ ಇಲ್ಲಿದ್ದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಬಂದಾಗ ಒಂದು ಕಿಟ್ ಕೊಟ್ಟಿದ್ರು, ಅದರಲ್ಲಿ ಏನೇನಿತ್ತು ಅನ್ನೋದನ್ನು ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಒಂದು ವಾಟರ್ ಬಾಟ್ಲು, ಸೊ ಟವಲ್ಸು, ಮತ್ತು ನಿಮ್ಮ ಬ್ರಷ್ ಮತ್ತು ಕಾಲ್ಗೇಟ್ ಇರ್ಬೋದು, ಜೊತೆಗೆ ಸೋಪ್ ಕೂಡ ಇತ್ತು. ಅದು ಹೌದು, ಸೋಪ್ ಕೂಡ ಇದೆ. ಮತ್ತು ಟೇಬಲ್ಲು ಆರಾಮಾಗಿ ಕೆಲಸ ಮಾಡೋದಕ್ಕೆ, ಕೂತ್ಕೊಂಡು ಮಾತಾಡೋದಕ್ಕೆ ಎಲ್ಲವೂ ಕೂಡ ಹೆಲ್ಪ್ ಆಗುತ್ತೆ. ಸರ್, ಈ ರೂಮ್ಗೆ ಎಷ್ಟಿರುತ್ತೆ ರೇಟು? ವೀಕ್ ಡೇಸ್ 4000 ಕೊಡ್ತೀವಿ ಸರ್, ವಿತ್ ಎಸಿನೇ. ಓಕೆ. ಹಾಂ, ವೀಕ್ ಡೇಸಲ್ಲಿ 4000 ಇರುತ್ತೆ. ವೀಕೆಂಡಲ್ಲಿ ಒಂದು 500 ಡಿಫ್ರೆಂಟ್ ಇರುತ್ತೆ. ವೀಕೆಂಡಲ್ಲಿ 500 1000 ಡಿಫ್ರೆಂಟ್ ಇರುತ್ತೆ. ಓಕೆ. ಫುಲ್ ಡಿಮ್ಯಾಂಡ್ ಹೆಂಗ ರಶ್ ಇದ್ರೆ ಹಂಗೆ ಡಿಮ್ಯಾಂಡ್. ವೀಕ್ಷಕರೇ, ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂತಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಲಾಡ್ಜಿಂಗ್ನ ಲೊಕೇಶನ್ ಅನ್ನು ಕೊಟ್ಟಿರ್ತೀನಿ. ಸೊ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ನೇರವಾಗಿ ಅದು ಕೂಡ ಕರ್ಕೊಂಡು ಬರುತ್ತೆ. ಸೊ ಇನ್ನೊಂದು ರೂಮ್ ಅನ್ನ ತೋರಿಸಿ. ಫಿಕ್ಸ್ಡ್ 4000 ಅಂತೂ ಏನಿರಲ್ಲ, ಕಡಿಮೆನೂ ಕೊಟ್ಬಿಡ್ತೀವಿ. ನಾನೀಗ ಅದನ್ನ ಕೇಳೋನಿದ್ದೆ, ಯಾಕಂದ್ರೆ ನಮ್ಮ ಚಾನಲ್ನ ವೀಕ್ಷಕರು ಏನಾದ್ರು ಬಂದ್ರೆ ಹೆಗ್ಗದ್ದೆ ಹೆಸರು ಹೇಳಿದ್ರೆ ಏನೋ ಡಿಸ್ಕೌಂಟ್ ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್, ಖಂಡಿತ ಕೊಡ್ತೀವಿ. ಓಕೆ. ಮಂತ್ರಾಲಯಕ್ಕೆ ಯಾರೇ ಬಂದ್ರು ಕೂಡ ನೀವು ಇನ್ಮೇಲೆ ರೂಮಿನ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ ಸ್ಟುಡಿಯೋದಿಂದ ಬಂದ್ರೆ ಒಂದು 500 ಇನ್ನೂ ಕಡಿಮೆನೇ ಕೊಡ್ತೀವಿ. ಬೇರೆಯವರಿಗಿಂತ ನಿಮಗೆ ಪ್ರಿಫರೆನ್ಸ್ ಇನ್ನ. ಎಸ್ ಖಂಡಿತ ಕೊಡಿ. ಸೊ ನೆಕ್ಸ್ಟ್ ಇನ್ನೊಂದು ರೂಮ್ ಅನ್ನ ತೋರಿಸೋಣ. ಇದು ಹೈ ಎಂಡ್ ರೂಮ್, ಇದು ವಿತ್ ಎ ಸಿ ಇರುತ್ತಲ್ವಾ ಇದು? ಎಸ್ ಎಲ್ಲವೂ ಎಸಿನೇ ಇರುತ್ತೆ. ಈ ವಾಟರ್ ಹೆಂಗೆ, ಯಾವಾಗ ಬಿಸಿ ಇರೋದು, ಯಾವಾಗ ಕೂಲ್ ಇರೋದು? ಅಂದ್ರೆ ಕೆಲವೊಂದು ಲಾಡ್ಜಿಂಗ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ 6 ರಿಂದ 8 ಮಾತ್ರ ಬಿಸಿ ನೀರು ಬರುತ್ತೆ. ಆ ಥರ ಏನಿರಲ್ಲ ಸರ್, 24/7 ಇರುತ್ತೆ. ಯಾವಾಗಾದ್ರೂ ನಾವು ಫೆಸಿಲಿಟಿ ಕೊಡ್ತೀವಿ. ಹಾಟ್ ವಾಟರ್ ಫೆಸಿಲಿಟಿ ಇರುತ್ತೆ. ಓಕೆ. ನೋಡಿ ವೀಕ್ಷಕರೇ, ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಂದಿರದ ಮುಂಭಾಗದಲ್ಲೇ ಇದೆ ಅಂತೇಳಿ. ಅಲ್ಲಿ ನೋಡಿ, ಅದು ದೇವಸ್ಥಾನ ಅಲ್ಲಿ ಇರುವಂಥದ್ದು. ಅದರಿಂದ ಕಂಪ್ಲೀಟ್ ಅಪೋಸಿಟ್ ನೋಡಿದ್ರೆ ಈ ಒಂದು ಲಾಡ್ಜಿಂಗ್ ನಮಗೆ ಕಾಣಿಸುತ್ತೆ. ಸೊ ನೆಕ್ಸ್ಟ್ ರೂಮ್ ತೋರಿಸಿ ಸರ್. ಹೇಗೆ, ಎನಿ ಟೈಮ್ ಇಲ್ಲಿ ಫಿಲ್ ಆಗಿರುತ್ತಾ ಅಥವಾ ಕಾಲ್ ಮಾಡಿ ಬರೋ ಸೂಕ್ತನ? ಹೇಗೆ ಕಾಲ್ ಮಾಡಿ ಬರೋ ಕೇಳ್ಬೇಕು. ಅಡ್ವಾನ್ಸ್ ಬುಕಿಂಗ್ ಇರುತ್ತೆ, ಅವರು ಫೋನ್ ಮಾಡ್ಬಿಟ್ಟು ಬುಕ್ ಮಾಡ್ಕೊಂಡು ಅಡ್ವಾನ್ಸ್ ಬುಕಿಂಗ್ ಇರುತ್ತೆ, ಬ್ಲಾಕ್ ಮಾಡಿರ್ತೀವಿ ಆ ರೂಮ್ಗಳು. ಓಕೆ. ಇದು ಸಿಂಗಲ್ ರೂಮ್ ಇದು? ಇದು ಸರ್ ಸಿಂಗಲ್ ರೂಮ್. ಓಕೆ. ಒಂದು ಕಪಲ್ಸ್ ಬಂದ್ರೆ ಆರಾಮಾಗಿರ್ಬೋದು. ಒಂದು ಕಪಲ್ಸ್ ಒಂದು ಬೇಬಿ ಇದ್ರೂ ಇರ್ಬೋದು. ನೋಡಿ, ಇದು ಸಿಂಗಲ್ ರೂಮು. ನಿಮಗೆ ಫ್ರೀ ವೈಫೈ ಕೂಡ ಅವೈಲೇಬಲ್ ಇದೆ. ಪಾಸ್ವರ್ಡ್ ಎಲ್ಲ ಆಲ್ರೆಡಿ ಸೆಟ್ ಮಾಡಿ ಬಿಟ್ಟಿದ್ದಾರೆ ಅವರು. ಸೊ ಹಂಗಾಗಿ ಇಲ್ಲಿಗೆ ಬಂದರೆ ಏನಾದರೂ ಕೆಲವರು ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ, ಅಂಥವರಿಗೂ ಹೆಲ್ಪ್ ಆಗುತ್ತಲ್ವಾ. ನಮ್ಮ ಡ್ರೈವರ್ಗೂ ಫೆಸಿಲಿಟಿ ಇದೆ. ಅವ್ರಿಗೆ ಹಾಟ್ ವಾಟರ್ 24/7 ಹಾಟ್ ವಾಟರ್ ಇರುತ್ತೆ. ಅವ್ರಿಗೆ ಫ್ರೀ ಸರ್ವಿಸ್ ಇರುತ್ತೆ. ಅವ್ರ ಚಾರ್ಜಬಲ್ ಏನಿಲ್ಲ ಸರ್. ಓಕೆ. ಡೈಲಿ ವಾಷಬಲ್ ಇರುತ್ತೆ. ನೀವು ಚೆಕ್ಔಟ್ ಆದ ತಕ್ಷಣ ನಾವೆಲ್ಲ ತೆಗೆದುಬಿಟ್ಟು ಬೆಡ್ಶೀಟ್ ಎಲ್ಲ ತೆಗೆದುಬಿಟ್ಟು ವಾಷಿಂಗ್ ಕಳಿಸ್ತೀವಿ. ಓಕೆ. ಯಾವಾಗಿಂದ ಚೇಂಜ್, ಪ್ರತಿಯೊಂದು ಯಾವಾಗಿಂದ ಚೇಂಜ್ ಮಾಡ್ತಾನೆ ಇರ್ತಾರೆ. ನಾವು ಯಾಕೆ ಮೇಲೆ ಬಂದಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿಂದ ವ್ಯೂಸ್ ತುಂಬಾ ಚೆನ್ನಾಗಿರುತ್ತೆ. ಇಡೀ ಮಂತ್ರಾಲಯ ದೇವಳದಿಂದ ಹಿಡಿದು ತುಂಗಾಭದ್ರ ತಟದ ಎಲ್ಲ ವ್ಯೂಗಳು ಇಲ್ಲಿಂದ ಕಾಣುತ್ತೆ. ನೋಡಿ, ಇಲ್ಲಿ ದೇವಸ್ಥಾನ ಫಸ್ಟ್ ತೋರಿಸೋಣ ಸರ್. ಆ ಕಡೆ ಇದೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠ, ಅಲ್ಲಿ ಕಾಣಿಸುತ್ತೆ ನೋಡಿ ಸರ್. ಈಗ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಹೇಗಿದೆ ಅಂತ ಹೇಳಿ. ಪಾರ್ಕಿಂಗ್ ಎಲ್ಲ ಇದೆ ಸರ್, ಒಂದು 50 ಕಾರ್ ನಿಲ್ಲಕ್ಕೂ ಇದೆ. ಓಕೆ. ಎಷ್ಟು ಜನ ಬರ್ತಾನೆ ಇರ್ತಾರಲ್ಲ ಸರ್ ಇಲ್ಲಿ? ಬರ್ತಾನೆ ಇರ್ತಾರೆ ಸರ್. ಓಕೆ. ತುಂಬಾ ರಶ್ ಆಗೋದು ಯಾವ ಟೈಮಲ್ಲಿ ಸರ್? ವೀಕೆಂಡಲ್ಲಿ ಫುಲ್ ರಶ್ ಆಗುತ್ತೆ ಸರ್. ಸಾಟರ್ಡೆ ನೈಟಿಂದ ಫುಲ್ ರಶ್ ಆಗುತ್ತೆ. ಆರಾಧನೆ ಟೈಮಲ್ಲಿ ರಶ್ ಆಗುತ್ತೆ, ಫೆಸ್ಟಿವಲ್ ಟೈಮಲ್ಲಿ ರಶ್ ಆಗುತ್ತೆ. ಓಕೆ. ಗೌರ್ಮೆಂಟ್ ಸರ್, ಈಗ ನಾವೇನೋ ಕಾರ್ ತಗೋ ಬಂದ್ವಿ, ಟಿ ಮಾಡ್ಕೊಂಡು ಬಂದ್ವಿ. ಓಕೆ ಸರ್. ತುಂಬಾ ಜನರ ಹತ್ರ ಕಾರೇ ಇರೋದಿಲ್ಲ, ಬಸ್ಸಿಗೆ ಬರಬೇಕು ಇಲ್ಲ ಟ್ರೈನಿಗೆ ಬರಬೇಕು. ಓಕೆ. ಈ ತರ ಏನೇನೋ ಇರುತ್ತೆ. ಇನ್ನು ನಮ್ದು ವೆಹಿಕಲ್ ಇದೆ ಸರ್. ನಾವು ಇಲ್ಲಿಂದ ಅವರು ಟ್ರೈನ್ ಬರೋರಿಗೆ, ಬಸ್ ಬರೋರಿಗೆಲ್ಲ ಅವ್ರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೋಗ್ಬಿಟ್ಟು ಪಿಕಪ್ ಮಾಡ್ಕೊಂಡ್ ಬರ್ತೀವಿ. ನೀವೇ ನಮ್ದು ವೆಹಿಕಲ್ ಇದೆ, ಪಿಕಪ್ ಅಂಡ್ ಡ್ರಾಪ್ ಇದೆ. ಪಿಕಪ್ ಅಂಡ್ ಡ್ರಾಪ್ ಇದೆ. ಟೆಂಪಲ್ ಹತ್ರ ವೆಹಿಕಲ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ ಟೆಂಪಲ್ಗೆ. ನೋಡಿ, ಯಾರಾದ್ರೂ ಟ್ರೈನಿಗೆ ಬಂದ್ರೆ, ಬಸ್ಸಿಗೆ ಬಂದ್ರೆ, ಸೊ ಇಲ್ಲಿವರೆಗೆ ಹೆಂಗ್ ಬರೋದಪ್ಪ ಅನ್ನುವಂತ ಯೋಚನೆ ಇದ್ರೆ ಅದನ್ನ ಬಿಟ್ಟು ಹಾಕಿ ಇವ್ರದೇ ಪಿಕಪ್ ಅಂಡ್ ಡ್ರಾಪ್ ಇರುತ್ತೆ. ಸೊ ಇವರಿಗೆ ಕರೆ ಮಾಡಬಹುದು. ಮತ್ತೆ ಈಗ CCTV ಇದೆಲ್ಲ ಎಲ್ಲ CCTV ಫೆಸಿಲಿಟಿ ಇದೆ, ಪಾರ್ಕಿಂಗ್ ಫೆಸಿಲಿಟಿ ಇದೆ, 24/7 ಹಾಟ್ ವಾಟರ್ ಇದೆ. ಒಳ್ಳೆ ಸರ್ವಿಸ್ ಕೊಡ್ತೀವಿ ಸರ್. ಓಕೆ. ಯಾವುದು ಇಲ್ಲ ಅನ್ನೋದಿಲ್ಲ, ಯಾಕಂದ್ರೆ ನೋಡಿ ಇಡೀ ಮಂತ್ರಾಲಯದಲ್ಲಿ ತುಂಬಾ ಲಾಡ್ಜಿಂಗ್ ಸರ್ವಿಸ್ಗಳು ಇರ್ಬೋದು, ಆದ್ರೆ ಇವ್ರದ್ದೇ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು. ನಾನು ಇಲ್ಲಿಗೆ ಬಂದಿರೋದು ನನ್ನ ಪುಣ್ಯ ಅಂತ ಅನ್ನಿಸ್ತು, ಯಾಕಂದ್ರೆ ನನಗೆ ಕರೆಕ್ಟಾಗಿ ಸರ್ವಿಸ್ ಸಿಕ್ಕಿದೆ. ಸೊ ನಮ್ಮ ಜನತೆಗೂ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ನದಿ ತುಂಗಾಭದ್ರಾ ಅಲ್ಲ ಸರ್? ಅದು ಸರ್ ತುಂಗಭದ್ರಾ ನದಿ. ಓಕೆ. ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ನದಿ. ಸೊ ಅಲ್ಲಿರುವಂಥದ್ದೇ ಮಠ. ಸೊ ಹಾಗಾಗಿ ನನಗಂತೂ ತುಂಬ ಖುಷಿ ಆಯಿತು ಸರ್. ಓವರ್ ಆಲ್ ನಿಮ್ಮ ಒಂದು ಲಾಡ್ಜಿಂಗ್ ಎಕ್ಸ್ಪೀರಿಯನ್ಸು ಚೆನ್ನಾಗಿತ್ತು. ಜೊತೆಗೆ ಇಲ್ಲಿ ಬಂದರೆ ಈ ವ್ಯೂಸ್ ಎಲ್ಲ ನೋಡಿಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ರೂಮ್ ತೋರಿಸಿ ಸರ್. ಯಾಕಂದರೆ 3 ವೇರಿಯಂಟ್ನ ರೂಮ್ ಇದೆ ಅಂತ ನಾವು ಆಲ್ರೆಡಿ ಹೇಳಿದ್ವಿ. ಸೊ 1 ಆಯಿತು, 2 ಆಯಿತು. ಇದು ನೆಕ್ಸ್ಟ್ ಟೈಪ್. ಇದು ಇನ್ನೊಂದಿರುತ್ತೆ ಸರ್. ಏನಿರುತ್ತಿದ್ದು?
ಕಿಂಗ್ ಸೂಟ್ ಇದು ಕಿಂಗ್ ಬೆಡ್ ಒಂದು ಕ್ವೀನ್ ಬೆಡ್ ಅಂತ ಇರುತ್ತೆ. ಓಕೆ, ಕಿಂಗ್ ಮತ್ತು ಕ್ವೀನ್ ನೋಡಿ. ವಾವ್, ತುಂಬ ಚೆನ್ನಾಗಿದೆ ಬ್ರದರ್, ತುಂಬ ಚೆನ್ನಾಗಿದೆ. ಇದರಲ್ಲಿ ಹೊರಗಡೆ ಎಲ್ಲ 3 ಜನಕ್ಕೆ ಅಂತ ಅಲೋ ಮಾಡ್ತಾರೆ. ನಾವು 4 ಮೆಂಬರ್ಸ್ನ ಅಡ್ಜಸ್ಟ್ ಮಾಡ್ಕೋಬಹುದು ಇದರಲ್ಲಿ. ಓಕೆ, 4 ಮೆಂಬರ್ಸ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಅದು ಜಾಸ್ತಿ ಪ್ರೈಸ್ ಏನಿರಲ್ಲ ಅದಕ್ಕೆ. ಮತ್ತೆ ಈಗ ಅಪ್ಪ ಈ ಹೊರಗಡೆ ಅಂತಿದೆ, ಒಂದು 2 ಮೆಂಬರ್ಸ್ ಆದ್ರೆ ಇನ್ನೊಬ್ರು ಆಡ್ ಆಗಿದ್ರೆ ಅವ್ರಿಗೆ ಪ್ರೈಸ್ ಹಾಕ್ತಾರೆ. ನಾವು ಆತರ ಏನಿರಲ್ಲ. 3 ಮೆಂಬರ್ಸ್ ಅಂದ್ರೆ 3 ಮೆಂಬರ್ಸ್ 4 ಮೆಂಬರ್ಸ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಅಡ್ಜಸ್ಟ್ ಮಾಡ್ಕೊಂತೀರಾ. ಈಗ ಕೆಲವೊಂದ್ಸಲ ಗಂಡ ಹೆಂಡತಿ ಮಗು ಇರುತ್ತೆ, ಅಪ್ಪ ಅಮ್ಮ ಇರ್ತಾರೆ, ಸೊ ಅಂತವರಿಗೂ ಕೂಡ ಇದು ಸೂಕ್ತ ಆಗುತ್ತೆ, ಅಡ್ಜಸ್ಟ್ ಆಗ್ತಾರೆ ಸರ್. ಓಕೆ ಓಕೆ, ಸೂಪರ್. ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ರೇಟನ್ನು ಕೂಡ ಹೇಳಿದ್ದೀನಿ, ಮತ್ತೆ ಏನಾದರೂ ಡಿಸ್ಕೌಂಟ್ ಸಿಗೋದಿದ್ರೆ ಅದ್ರ ಬಗ್ಗೆನೂ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಮಂತ್ರಾಲಯಕ್ಕೆ ಬಂದಾಗ ನಮ್ಗೆ ರೂಮ್ ಸಿಕ್ಕಿಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಆಮೇಲೆ ನನಗೂ ಒಂದಿಷ್ಟು ಜನ ಫೋನ್ ಮಾಡ್ತಾರೆ, ಸರ್ ನೀವೊಂದು ವಿಡಿಯೋ ಮಾಡಿದ್ರಲ್ಲ, ಸೊ ರೂಮ್ ಏನಾದರೂ ಸಿಗುತ್ತಾ ಅಂತ ಹೇಳ್ತಾರೆ. ಸೊ ನಾನು ಎಲ್ರಿಗೂ ಪ್ರಿಫರ್ ಮಾಡೋದು ಈ ಒಂದು ಶ್ರೀ ವೈಷ್ಣವಿ ಲಕ್ಸುರಿ ರೆಸಿಡೆನ್ಸಿಯನ್ನು ನಾನು ಪ್ರಿಫರ್ ಮಾಡ್ತೀನಿ. ಯಾಕಂದರೆ ನಾವು ನಮ್ಮ ಫ್ಯಾಮಿಲಿ ಜೊತೆ ಇಲ್ಲಿದ್ವಿ, ನೀವು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ. ಮತ್ತು ಏನಾದರೂ ಮಾಹಿತಿ ಬೇಕಿದ್ರೆ ಮಂತ್ರಾಲಯಕ್ಕೆ ಬಂದಾಗ ಹೆಂಗೆ ಏನು ಎಲ್ಲಿ ಹೋಗಬೇಕು, ಕೆಲವೊಂದು ಸಲ ಮುಡಿ ಕೊಡೋದಿರುತ್ತೆ ಅಥವಾ ಬೇರೆ ಬೇರೆ ಕಡೆ ಹೋಗೋದು ಇರುತ್ತೆ ಇಲ್ಲಿಂದ. ಸೊ ಆ ಮಾಹಿತಿ ಎಲ್ಲ ಇವರು ಪರ್ಫೆಕ್ಟಾಗಿ ಕೊಡ್ತಾರೆ. ಜೊತೆಗೆ ಡ್ರೈವರ್ಸ್ ಯಾರಾದರೂ ಬಂದರೆ ನಿಮಗೆ ಫ್ರೀಯಾಗಿ ಇಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಕೂಡ ಇರುತ್ತೆ. ಯಾರಾದರೂ ಕಾರ್ ಮಾಡ್ಕೊಂಡು ಡ್ರೈವರ್ಸ್ ಜೊತೆ ಬಂದರೆ ಅವರಿಗೆ ಫ್ರೀ ಆಗಿರುತ್ತೆ, ಅವರನ್ನು ನೀವೇನು ಬೇರೆ ಮಾಡೋ ಅವಶ್ಯಕತೆ ಇಲ್ಲ, ಅದು ನಿಮ್ಮ ಕಡೆಯಿಂದ ಸಿಗುತ್ತೆ ಅಲ್ವಾ. ನೀವು ಹೊರಗಡೆ ಎಲ್ಲಾದರೂ ಸೈಡ್ ಸೀನ್ಸ್ ಹೋಗ್ಲಿಕ್ಕೆ ಬೇಕು ಅಂದರೆ ಟ್ರಾವೆಲ್ಸ್ ನಾವು ಅರೇಂಜ್ ಮಾಡಿಕೊಡ್ತೀರಾ. ಓಕೆ, ಎಷ್ಟೇ ಜನ ಬಂದರೂ ಏನೇ ಬಂದರೂ ಬರೋ ಮುಂಚೆ ಒಂದು ಫೋನ್ ಮಾಡಿ ಬರೋದು ಸೂಕ್ತ ಆಗಿರುತ್ತೆ. ಯಾಕಂದ್ರೆ ಮಂತ್ರಾಲಯ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ಬ್ಯುಸಿ ಇರುತ್ತೆ. ಹಾಗಾಗಿ ಮಂತ್ರಾಲಯಕ್ಕೆ ಬರ್ತಿದ್ದೀರಾ ಅಂತ ಹೇಳಿದ್ರೆ ಅದು ರಾಯರನ್ನು ನೋಡೋದಕ್ಕೆ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಜೊತೆಗೆ ಬರೋ ಮುಂಚೆ ಇವ್ರಿಗೆ ಫೋನ್ ಮಾಡಿ ಬಂದರೆ ಸೂಕ್ತ ಆಗಿರುತ್ತೆ. ಸರ್ ನಮಗಂತೂ ಖುಷಿ ಆಯಿತು, ಯಾಕಂದ್ರೆ ನಾವಿಷ್ಟು ಮಾಹಿತಿ ಕೊಡೋದಕ್ಕೆ ನಿಮ್ಮಲ್ಲಿ ಉಳ್ಕೊಂಡಿರೋದೇ ಕಾರಣ. ಯಾಕಂದ್ರೆ ನಾನು ಉಳ್ಕೊಳ್ಳೋದೇ ಎಲ್ಲೂ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ಆಗೋದಿಲ್ಲ. ನಾನು ಪರ್ಫೆಕ್ಟಾಗಿ ಉಳ್ಕೊಂಡಿದ್ದೀನಿ, ನನಗೆ ತುಂಬ ಖುಷಿಯಾಗಿದೆ, ನನ್ನ ಫ್ಯಾಮಿಲಿಯವ್ರಿಗೂ ಖುಷಿಯಾಗಿದೆ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಸರ್. ಅದಕ್ಕಿಂತ ಜಾಸ್ತಿ ಬೇರೆ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆ ನಿಮ್ಮ ಇಡೀ ಈ ಒಂದು ಸಂಸ್ಥೆಯ ಎಲ್ಲರಿಗೂ ಕೂಡ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮಂತ್ರಾಲಯಕ್ಕೆ ಯಾರೇ ಬಂದರೂ ಕೂಡ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನುವ ನೆಲೆಯಲ್ಲಿ ಈ ವಿಡಿಯೋನ ಮಾಡಿದ್ದೀನಿ. ಸದ್ವಿನಿಯೋಗ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ 6-7 ಜನ ಬಂದು ಒಂದು 4,000 ರೂಪಾಯಿಗೆ ನಿಮಗೆ ಈ ರೂಮ್ ಸಿಗುತ್ತೆ ಅಂತ ಹೇಳಿದ್ರೆ ಅದು ನನ್ನ ಪ್ರಕಾರ ವರ್ತ್ ಅದು. ಯಾಕಂದರೆ 700-800 ರೂಪಾಯಿ ಪರ್ ಹೆಡ್ ಆಗುತ್ತೆ, ಡಿವೈಡ್ ಮಾಡಿದ್ರೆ 100% ವರ್ತ್ ಇದೆ. ಮತ್ತು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ನಿಮಗೆ ಫೋನ್ ಮಾಡಿದ್ರೆ ನೀಟಾಗಿ ಕೋಆರ್ಡಿನೇಟ್ ಇವರು ಮಾಡ್ತಾರೆ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಕಂಪ್ಲೀಟ್ ಆದ ಫೋನ್ ನಂಬರ್ ಡಿಸ್ಪ್ಲೇಯಲ್ಲಿರುತ್ತೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಮಾಹಿತಿ ಇರುತ್ತೆ. ಅದನ್ನು ಒಮ್ಮೆ ರೀಡ್ ಮಾಡ್ಕೊಳ್ಳಿ. ಇದು ಈ ಹೊತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.